ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ವೇದಿಕೆಗೆ ಎಲ್ಲ ಗಣ್ಯಮಾನ್ಯರನ್ನು ಬರಮಾಡಿಕೊಳ್ಳುವಂತಹ ಸಮಯ. ಎಲ್ರಿಗೂ ಶ್ರೀ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಇಡೀ ವಿಶ್ವದ ಭೂಪಟದಲ್ಲಿ ಬೆಂಗಳೂರಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಟ್ಟಂಥವರು ನಮ್ಮ ನಾಡಪ್ರಭು ಕೆಂಪೇಗೌಡರು. ಅವರ ಜಯಂತ್ಯೋತ್ಸವವನ್ನು ಇವತ್ತು ಘಟಕ 21ರಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಿವ್ಯ ಸಾನ್ನಿಧ್ಯ ವಹಿಸಬೇಕಾದಂಥ ಶ್ರೀ ಸೌಮ್ಯನಾಥ ಸ್ವಾಮೀಜಿರವರು, ಆದಿಚುಂಚನಗಿರಿ ಮಠ, ವಿಜಯನಗರ ಶಾಖೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಈ ಘಟಕದ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಎಲ್ಲರಿಗೂ ಚಿರಪರಿಚಿತವಾದಂಥ ಶ್ರೀ ರಾಜೇಶ್ ಸರ್ ಅವರು, ಪ್ರಸ್ತುತ ಪ್ರಾಂಶುಪಾಲರು ಒಡ್ರಳ್ಳಿ, ಅವರಿಗೂ ಕೂಡ ಈ ಘಟಕದ ಪರವಾಗಿ ಹಾಗೂ ಕೆಂಪೇಗೌಡ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಕೆ.ವಿ. ಮಂಜುನಾಥ್ ಸರ್, ಮುಖ್ಯ ಉಗ್ರಾಣ ಮತ್ತು ಖರೀದಿ ನಿಯಂತ್ರಕರು, ಅವರು ಕೂಡ ಈ ವೇದಿಕೆಗೆ ಆಗಮಿಸಲಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಎಚ್.ಎಂ. ಕೃಷ್ಣಮೂರ್ತಿರವರು, ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಸಂಸ್ಥಾಪಕರು, ಅಧ್ಯಕ್ಷರು, ಇವರಿಗೆ ನಮ್ಮ ಘಟಕದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೋರೋಣ. ಅದೇ ರೀತಿ ಈಗಾಗಲೇ ಹೇಳಿದಂತೆ ರಾಮಚಂದ್ರಪ್ಪನವರು ಈ ಘಟಕಕ್ಕೆ ಅತ್ಯಂತ ಚಿರಪರಿಚಿತರು ಹಾಗೂ ಸ್ಥಳೀಯ ನಾಯಕರು ಕೂಡ, ಮಾಜಿ ಅಧ್ಯಕ್ಷರು, ಬೃಹತ್ ಕಾಮಗಾರಿ ಸ್ಥಾಯಿ ಸಮಿತಿ BBMP, ಅವರಿಗೂ ಕೂಡ ಈ ಘಟಕದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತೋರ್ವ ಅತಿಥಿಯಾದಂಥ ಹಾಗೂ ಹೊಸದಾಗಿ ನಮ್ಮ ವಿಭಾಗಕ್ಕೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿ ಬಂದಿರತಕ್ಕಂಥ ಶ್ರೀ B. ಜಯಕರ್ ಶೆಟ್ಟಿ ಸಾಹೇಬರು, ಅವ್ರಿಗೂ ಕೂಡ ಘಟಕದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ JB. ಮಂಜುನಾಥ್ ಸರ್, DTO ಸಾಹೇಬರು, ಈ ವಿಭಾಗದ DTO ಸಾಹೇಬರು, ಅವರು ಕೂಡ ಈ ಘಟಕದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಸನ್ಮಾನಿತರಾಗಿ ಆಗಮಿಸಿರುವ ಈ ಸಂಸ್ಥೆಯಲ್ಲಿ ಟೈಗರ್ ಎಂಬ ನಿಕ್ನೇಮ್ ಪಡೆದಿರತಕ್ಕಂಥ ಶ್ರೀ NK ಬಸವರಾಜ್ ಸಾಹೇಬರು ಗುರುಗಳು, ಅವರು ಕೂಡ CME ಸಾಹೇಬರು ಕಳೆದ ತಿಂಗಳು ನಿವೃತ್ತಿಯಾಗಿದ್ದಾರೆ. ಅವ್ರಿಗೂ ಕೂಡ ಈ ಘಟಕದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಮನ್ಮಥನ್ ಸಾಹೇಬರು, ಇವರು ವಿಭಾಗೀಯ ತಾಂತ್ರಿಕ ಅಭಿಯಂತರರು, ಪ್ರಭಾರ, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸಮಿತಿಯ ಪರವಾಗಿ ಹಾಗೂ ಘಟಕ 21ರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಗಂಗರಾಜ್ ಸರು, ವಿಜೇಂದ್ರ ಸರು, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಈ ಸಮಿತಿಯ ಪರವಾಗಿ ಹಾಗೂ ಘಟಕ 21ರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಘಟಕದಿಂದ ಜನವರಿಯಿಂದ ಇಲ್ಲಿವರೆಗೂ ಯಾರು ನಿವೃತ್ತರಾಗಿದ್ದಾರೆ ಅವರು ಮತ್ತು ಅವರ ಕುಟುಂಬದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ಈ ಘಟಕದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಘಟಕ ವಿಭಾಗದ ಅಧಿಕಾರಿಗಳಾದ ಘಟಕ 17, ಘಟಕ 12 ಹಾಗೂ ಇತರೆ ಘಟಕ ವ್ಯವಸ್ಥಾಪಕರು, ಅವರು ಕೂಡ ಈ ಸಮಿತಿಯ ಪರವಾಗಿ ಹಾಗೂ ಘಟಕ 21ರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ತಾಂತ್ರಿಕ, ಆಡಳಿತ, ಚಾಲನಾ ಸಿಬ್ಬಂದಿಗಳು ಹಾಗೂ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವರ ಕುಟುಂಬದವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಘಟಕದ ಪರವಾಗಿ ಸಮಿತಿಯ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಧನ್ಯವಾದಗಳು. ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರು ಹಾಗೂ ಈ ಕಾರ್ಯಕ್ರಮ ವತಿಯಿಂದ ಒಂದು ನಾರಾಯಣ ನೇತ್ರಾಲಯ ವತಿಯಿಂದ ಒಂದು ನೇತ್ರದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಾರಾಯಣ ನೇತ್ರಾಲಯ ಸಿಬ್ಬಂದಿಯವರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಿದ್ದೇನೆ. ಧನ್ಯವಾದಗಳು.
ವೇದಿಕೆಯ ಮೇಲಿರುವ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಯರವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೇ ಹಾಗೂ ನೆರವೇರ್ತಕ್ಕಂಥ ಎಲ್ಲ ಆತ್ಮೀಯ ಸಿಬ್ಬಂದಿಗಳೇ, ಕೆಂಪೇಗೌಡರ ಜಯಂತಿಯನ್ನು ಇಂದು ಘಟಕದಲ್ಲಿ ಬಹಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲ ನನ್ನ ಸಿಬ್ಬಂದಿಗಳಿಗೆ ನಾನು ಪ್ರಥಮವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಸುಂದರ ನಾಡನ್ನು ನಿರ್ಮಿಸಿದ ನಿರ್ಮಾತೃವನ್ನು ನಾವು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅವರ ದಿನಾಚರಣೆಯನ್ನು ನಾವು ಜನ್ಮದಿನಾಚರಣೆಯನ್ನು ಪ್ರತಿಯೊಬ್ಬರು ಆಚರಿಸಬೇಕು. ಹಿಂದೆಯೂ ಆಚರಿಸಿದ್ದೇವೆ, ಮುಂದೆಯೂ ಸಹ ಆಚರಿಸಬೇಕು. ನಮ್ಮ ಮುಂದಿನ ಜನಾಂಗಕ್ಕೂ ಸಹ ನಾವು ಇದೊಂದು ದಾರಿದೀಪವಾಗಿ ಇಟ್ಟು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯವಾಗಿದೆ. ಯಾಕಂದರೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯದಲ್ಲೇ ಒಂದು ಪ್ರಸಿದ್ಧಿ ಪಡೆದಿದೆ ಅಂತ ಹೇಳಿದರೆ ಈ ನಗರದ ನಿರ್ಮಾತಕರನ್ನು ನಾವು ನೆನಪಿಸಿಕೊಳ್ಳಬೇಕಾಗಿದ್ದ ನಮ್ಮ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿರೋದು ನನಗೆ ತುಂಬ ಸಂತೋಷ ಕೊಡ್ತಾ ಇದೆ. ಸೊ ಅದ್ರ ಬಗ್ಗೆ ಹೆಚ್ಚು ಮುಂದೆ ಮಾತಾಡಲಿಕ್ಕಿದ್ದಾರೆ. ನಾವೆಲ್ಲ ಸಂಸ್ಥೆಯಲ್ಲಿ ಸೇರ್ಕೊಂಡಿದ್ದೀವಿ, ಎಲ್ಲ ಸಿಬ್ಬಂದಿಗಳು. ಮಹನೀಯರಷ್ಟು ದೊಡ್ಡ ಕೆಲಸ ಮಾಡಲಿಕ್ಕೆ, ಕೆಂಪೇಗೌಡರಷ್ಟು ದೊಡ್ಡ ಕೆಲಸ ಮಾಡಲಿಕ್ಕೆ ಆಗದೇ ಇರ್ಬೋದು, ಆದರೆ ಸಂಸ್ಥೆಯಲ್ಲಿ ಸೇರ್ಕೊಂಡ ಮೇಲೆ ಸಂಸ್ಥೆಯಲ್ಲಿ ನಮ್ಮ ಕೆಲಸವನ್ನು ಪ್ರೀತಿಸಿ ನಾವು ಸಾರ್ವಜನಿಕರಿಗೆ ಒಂದು ನಗುಮುಖದ ಸೇವೆಯನ್ನು ಕೊಟ್ಟರೆ ಅದೇ ನಾವು ಮಾಡುವ ದೇಶ ಸೇವೆ, ನಾಡ ಸೇವೆ ಮತ್ತು ಕೆಂಪೇಗೌಡರ ಒಂದು ಊರಲ್ಲಿ ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಅಂತ ನಾನು ಎಣಿಸುತ್ತಾ, ಆ ನಿಟ್ಟಿನಲ್ಲಿ ಸಂಸ್ಥೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಐನೂರ 15ನೇ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಈ ಸಕಾಲದಲ್ಲಿ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯವರು, ಯಾಕೆಂದರೆ ಏನಾದರೂ ಬೆಂಗಳೂರಲ್ಲಿ ಇಲ್ಲ ಕೆಂಪೇಗೌಡರ ಬಗ್ಗೆ ಯಾವುದೇ ಸರ್ಕಾರ, ಯಾವುದೇ ವ್ಯಕ್ತಿ ಕೆಂಪೇಗೌಡನ ಸ್ಮರಿಸೋಕ್ಕಿಂತ ಮುಂಚೆ JK ಅವರು ಕೆಂಪೇಗೌಡ ಜಯಂತಿ ಮಾಡೋರು. ಕೆಂಪೇಗೌಡರು ಒಂದು ಜ್ಞಾಪಿಸ್ಕೊಟ್ಟರೆ ಜೇಡಳ್ಳಿ ಕೃಷ್ಣಪ್ಪ ಅವರು. ಅದೇ ರೀತಿ ಎಲ್ಲ ನನ್ನ ಆತ್ಮೀಯ ಅಧಿಕಾರಿ ಅಫಿಷಿಯಲ್ಸ್ ಮಿತ್ರರೇ ಹಾಗೂ ಈ ಎಲ್ಲ ಕುಂತಿರ್ತಕ್ಕಂಥ ಎಲ್ಲ ಇಲ್ಲಿ ಪಾಲ್ಗೊಂಡಿರ್ತಕ್ಕ ಎಲ್ಲ ಸ್ನೇಹಿತರೆ, ಅಕ್ಕ ತಂಗಿರೆ, ಅಣ್ಣ ತಮ್ಮಂದಿರೆ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನಾವು ಯಾಕೆ ಈ ಜಯಂತಿ ಮಾಡಬೇಕು, ಯಾಕೆ ಮಾಡ್ತಾ ಇದ್ದೀವಿ ಅಂತೇಳಿ ಕೆಂಪೇಗೌಡರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ನಮ್ಮ ಎಚ್ ಎಂ ಕೃಷ್ಣಮೂರ್ತಿಯವರು ಭಾಳ ಸವಿಸ್ತಾರವಾಗಿ ಮಾತಾಡ್ತಾರೆ. ಇವತ್ತೇನಾದ್ರು ಕೆಂಪೇಗೌಡರು ಇಲ್ಲ ಅಂದರೆ ಇವತ್ತು ನಾವು ಯೋಚನೆ ಮಾಡ್ತೀವಿ, ಬೆಂಗಳೂರಲ್ಲಿ ವರ್ಷಕ್ಕೊಂದು ಬಡ್ಜೆಟ್ ಮಾಡ್ತೀವಿ, ಹಲವಾರು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತೇವೆ, ಏನೂ ಮಾಡೋಕ್ಕಾಗ್ತಿಲ್ಲ. ಆದರೆ ಕೆಂಪೇಗೌಡರ ಒಂದು ನೀಲನಕ್ಷೆ ಅವತ್ತಿನ ಕಾಲಕ್ಕೆ ಹೆಂಗಿತ್ತು, ಬೆಂಗಳೂರಿಗೆ ಎಷ್ಟು ಕೆರೆ ಬೇಕು, ಏನು ಬೇಕು, ಯಾರ್ಯಾರ ಜನಕ್ಕೆ ಯಾವ್ಯಾವ ಜನಾಂಗಕ್ಕೆ ಏನೇನು ಸಿಟಿ ಬೇಕು, ಯಾರ್ಯಾವ ಜನಾಂಗಕ್ಕೆ ಎಲ್ಲೆಲ್ಲಿ ಕೆಲಸ ಮಾಡಿಕೊಟ್ಟಿದ್ರು. ಅದೇ ರೀತಿ ಅವರ ಸೊಸೆಯನ್ನು ಬಲಿ ಕೊಟ್ಟು ಕೆರೆ ಕಟ್ಟಿದ್ರು. ಇವತ್ತು ನಾವು ರಾಜಕಾರಣಿಗಳು ಸರ್ಕಾರ ಬಲಿ ತಗೊತೀವಿ, ಬಲಿ ಕೊಡಲ್ಲ ಯಾರನ್ನ ಮೈಲಿ. ಅದೇ ರೀತಿ ಮಹಾರಾಜರು ಇವತ್ತೇನಾದ್ರು ನಾಲ್ವಡಿ ಕೃಷ್ಣ ಒಡೆಯರು KRS ಕಟ್ಟಲಿಲ್ಲ ಅಂದರೆ ಬೆಂಗಳೂರು ಜನಕ್ಕೆ ಕುಡಿಗೆ ನೀರ್ತಿರಲಿಲ್ಲ. ಅಂದರೆ ನಾವೆಲ್ಲ ಸ್ಮರಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ನಾವು ಯಾವುದಾದ್ರು ಒಂದು ರಸ್ತೆ ಮಾಡೋದು ಅಂತ ಹೇಳ್ಕೊತೀವಿ. ಆದರೆ ಇವತ್ತು ಬೆಂಗಳೂರು ಬೆಳೀಲಿಕ್ಕೆ ಯಾರ್ಯಾರು ಕಾರಣಕರ್ತಿದ್ದಾರೆ, ಯಾವ ಸರ್ಕಾರ ಎಷ್ಟೇ ಸರ್ಕಾರಗಳು ಸಹ ಇವತ್ತು ಬೆಂಗಳೂರಿಗೆ ಏನೂ ನಿಗ್ಸೋಕ್ಕಾಗಿಲ್ಲ. ಬೆಂಗಳೂರು ಯಾವ ಕೆಲಸನೂ ಪೂರ್ತಿ ಪ್ರಮಾಣದ ಮಾಡೋಕ್ಕಾಗಿಲ್ಲ. ಆದರೆ ಅವತ್ತು ಮಹಾರಾಜರು ಅವತ್ತು ಮನೆಯಲ್ಲಿದ್ದಂಥ ಒಡವೆಯನ್ನು ಮಾಡಿ KRSನ ಕಟ್ಟಿದ್ರು. ಕೆಂಪೇಗೌಡರು ಅವ್ರ ಸೊಸೆಯನ್ನು ಕೊಟ್ಟು ಜನಕ್ಕೋಸ್ಕರ, ಅವ್ರ ಮನೆಗೋಸ್ಕರ ಅಲ್ಲ, ಜನಕ್ಕೋಸ್ಕರ ಕೊಟ್ಟರು. ಅಂದರೆ ಆ ಕೆಲಸ ಮಾಡೋದಕ್ಕೋಸ್ಕರ ಇವತ್ತು ನಾವು ಕೆಂಪೇಗೌಡರು ಇಲ್ಲ ಅಂದರೆ, ಕೆಂಪೇಗೌಡರೆಲ್ಲ ಇದ್ದರೂ ಸಹ ಅವತ್ತಿಗೇನು ಫೆಸಿಲಿಟೀಸ್ ಇರಲಿಲ್ಲ. ಇವತ್ತು ಎಲ್ಲ ಇಂಜಿನಿಯರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಅವತ್ತು ಏನೂ ಇರಲಿಲ್ಲ, ಯಾವ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ನೀವು ಯಾವುದಾರ ದೇವಸ್ಥಾನಕ್ಕೆ ಹೋದಾಗ ನೋಡ್ತೀವಿ ನಾವು, ಆ ಬೃಹತ್ ಕಾರ್ ಬಂಡೆಗಳನ್ನ ಎತ್ತಿಟ್ಟಿರ್ತಾರೆ. ಇವತ್ತು ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ. ಆದರೆ ಅವತ್ತಿನ ಈ ಕಾಲಕ್ಕೂ ಇವತ್ತಿನ ಕಾಲಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ ನಾವು ಗಮನಿಸಬೇಕಾಗಿದೆ. ನಿಜವಾಗ್ಲೂ ಇವತ್ತು ನೀವು ಕೆಂಪೇಗೌಡರನ್ನ ಸ್ಮರಿಸ್ತಾ ಇರೋದು ನಿಜವಾಗ್ಲೂ ಭಾಳ ಒಳ್ಳೆ ದಿವಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವತ್ತೂ ಇದ್ದಾಗ ಹೊಗಳೋದಲ್ಲ, ಅವ್ರು ಮಾಡಿದಂಥ ಕೆಲಸ ಸ್ಮರಿಸೋದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ದೀಪಾವಳಿ ಎಲ್ಲರೂ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಕೆಂಪೇಗೌಡರ ಪರವಾಗಿ ಕೆಂಪೇಗೌಡರ ವಿಷಯದಲ್ಲಿ ನಮ್ಮ ಕೃಷ್ಣಪ್ಪ ಅವರು ಭಾಳ ಸವಿಸ್ತಾರವಾಗಿ ಮಾತಾಡ್ತಾರೆ. ಭಾಳ ಅಚ್ಚುಕಟ್ಟಾಗಿ ಅಧ್ಯಯನ ಮಾಡಿದ್ದಾರೆ ಅವರು. ಜೊತೆಗೆ ಒಂದು ಪಿಕ್ಚರು ತೆಗಿತಾ ಇದ್ದಾರೆ.
ಅವರು ಪಿಕ್ಚರು ತೆಗಿತಾ ಇದ್ದಾರೆ, ಎಲ್ಲರೂ ವಿಸ್ತಾರವಾಗಿ ಹೇಳ್ತಾರೆ ಅಂತ ಹೇಳ್ತಾ ನನ್ನ ಕರೆದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗ ಮತ್ತು ಈ ಸಂಸ್ಥೆ ಎಲ್ಲರಿಗೂ ಒಂದು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ತಮಗೆಲ್ಲರಿಗೂ 515ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತೀನಿ, ಸಂಸ್ಥೆ ಪರವಾಗಿ ಕೋರ್ತೀನಿ. ಮತ್ತು ಈ ಡಿಪೋ ನನಗೆ ಹಿಂದಿನಿಂದನೂ ಅನೇಕ ಪರಿಚಯ ಇದೆ. ಅತಿ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿ ಮತ್ತು ಇತರ ಸಮಾರಂಭಗಳನ್ನ ಮಾಡ್ಕೊಂಬರ್ತಿದೆ. ಮೊನ್ನೆ ನಿಮ್ಗೆ ಗೊತ್ತಿರ್ಬೋದು, ಫೆಬ್ರವರಿ ಟೈಮಲ್ಲಿ ನಾವು ಸ್ವಚ್ಛತಾ ಅಭಿಯಾನ ಅಂತ ಮಾಡಿದ್ವಿ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಕಾಯ ವಾಚ ಶ್ರಮಿಸಿ ಈ ಘಟಕ ಸ್ವಚ್ಛತೆಯಲ್ಲಿ ನಂಬರ್ 1 ಬರೋದಕ್ಕೆ ಕಾರಣ ಆಗಿದ್ದೀರಿ. ಅದಕ್ಕೆ ಘಟಕಕ್ಕೆ ಅವಾರ್ಡು ಮತ್ತು ಘಟಕ ವ್ಯವಸ್ಥಾಪಕರಿಗೆ ನಗದು ಪುರಸ್ಕಾರ ಕೂಡ ಸಲ್ಲಿಸಿದ್ದಾರೆ. ಇದೆಲ್ಲ ತಮ್ಮ ಒಗ್ಗಟ್ಟಿನ ಫಲದಿಂದ ಸಾಧ್ಯ ಆಗಿದೆ. ಇದನ್ನು ಇನ್ನೂ ಮುಂದಕ್ಕೆ ಇದೇ ಥರ ಮುಂದುವರಿಸ್ಕೊಂಡು ಹೋಗಬೇಕು. ಘಟಕ ಮತ್ತು ಸಂಸ್ಥೆಯ ಹೆಚ್ಚಿನ ಅಭಿವೃದ್ಧಿಗೆ ಎಲ್ಲರೂ ಸೇರಿ ಶ್ರಮಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ. ನಾಡು ಕಟ್ಟಿದಂಥ ಪುಣ್ಯಾತ್ಮನನ್ನು ಸ್ಮರಿಸುವಂಥ ಒಂದು ಮಹಾ ಸುದಿನ ದಿನ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತು 14ನೇ ಡಿಪೋ ನಮ್ಮ ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆಯಿಂದ ಇವತ್ತು ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ಈ ಪವಿತ್ರವಾದ ಕಾರ್ಯಕ್ರಮಕ್ಕೆ ನಾವು ಏನಾದರೂ ಇವತ್ತು ಕೆಂಪೇಗೌಡರನ್ನ ಸ್ಮರಣೆಯನ್ನು ಮಾಡ್ತೀವಿ ಅಂದರೆ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು ನಾವು ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಅಂಥ ಒಂದು ಸಂಸ್ಥಾನ ಮಠದ ಒಂದು ಶಾಖೆಯ ಮಠದ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಚುಂಚನಗಿರಿಯ ಹೆಸರಿಗೆ ಒಂದು ಕಳಸಪ್ರಿಯವಾದಂತಹ ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸುವಂಥ ಶ್ರೀ ಸೋಮನಾಥ ಸ್ವಾಮೀಜಿಗಳ ಮಹಾಸ್ವಾಮಿ ಪಾದಾರ್ಗಳು ನಮಸ್ಕರಿಸುತ್ತಾ, ಹಾಗೆ ಇವತ್ತಿನ ವೇದಿಕೆಯಲ್ಲಿರುವಂಥ ಪ್ರಿನ್ಸಿಪಾಲ್ರಾದಂಥ ಶ್ರೀ ರಾಜೇಶ್ ಎಸ್ರವರೇ, ಮುಖ್ಯ ಸಂಚಾರಕ ಸಂಸ್ಥಾಪಕರಾದಂಥ ಶ್ರೀ GT ಪ್ರಭಾಕರ್ ರೆಡ್ಡಿರವರೇ, ಮತ್ತು ಮುಖ್ಯ ಉಗ್ರಾಣ ಮತ್ತು ಕರಿನೇತ್ರ ಸಂಸ್ಥಾನಕ ಅಂತ KV ಮಂಜುನಾಥ್ರವರೇ, ಹಾಗೆ ನಿಮ್ಮ ಮುಂದೆ ಮಾತನಾಡಿದಂಥ ಹಿರಿಯರು, ಮುಸ್ಸಂಜಿಗಳು, ಈ ಭಾಗದ ಜನರ ಚಿರಪರಿಚಿತರು, ಸಮೃದ್ಧಿಯಾದಂಥ ಸನ್ಮಾನ್ಯ ರಾಮಚಂದ್ರಪ್ಪನವರೇ, ಹಾಗೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಂಥ ಪಶ್ಚಿಮ ವಲಯದ B ಜಯಶಂಕರ ಶೆಟ್ಟಿರವರೇ, ಮತ್ತೊಬ್ಬರು ವೇಗದ ಸಂಚಾರಕರಾದಂತಹ JT ಮಂಜುನಾಥ್ರವರೇ, SK ಬಸವರಾಜ್ರವರೇ, ಜಯರಾಜ್ರವರೇ, YD ಶಶಿಧರವರೇ, ವಿಶ್ವನಾಥ್ ಅವರೇ, ಮನ್ಮಾತ್ ಅವರೇ, ಗಂಗರಾಜ್ರವರೇ, ರವೀಂದ್ರ ಎಸ್ ಅವರೇ, ಹಾಗೆ ಈ ಘಟಕದ ಎಲ್ಲ ಗೌರವಾನ್ವಿತ ಕಾರ್ಮಿಕ ಬಂಧುಗಳೇ, ಇದು ಭಾಷಣದ ಉದ್ದೇಶ ಅಲ್ಲ, ಕೆಂಪೇಗೌಡರ ಬಗ್ಗೆ ಮಾತನಾಡುವಂಥ ಒಂದು ಸಮಯ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತು ನೀವು ಎಲ್ಲರೂ ಸಹ ಇವತ್ತು ಈ ಒಂದು ಬೆಂಗಳೂರು ನಗರವನ್ನು ನೋಡ್ತಾ ಇದ್ದೀವಿ, ಸಮೃದ್ಧಿಯನ್ನು ನೋಡ್ತಾ ಇದ್ದೀವಿ, ಸಂತೋಷದಿಂದ ಬದುಕನ್ನು ಕಟ್ಕೊಂಡಿದ್ದೀವಿ. ಆ ಬದುಕಲ್ಲಿ ಇವತ್ತು 21ನೇ ಘಟಕದ ಸಾರಿಗೆ ಸಂಸ್ಥೆಯವರು ಸಹ ಇಲ್ಲಿ ಬದುಕನ್ನು ಕಾಣ್ತಾ ಇದ್ದೀರಿ. ಹೀಗೆ ಕೆಂಪೇಗೌಡರು ಹಾಕಿದಂಥ ದೂರದೃಷ್ಟಿ, ಚಿಂತನೆ, ಅವರ ಸಂಕಲ್ಪ, ಅವರಿಗೆ ಭಗವಂತನ ಅನುಗ್ರಹ ಎಲ್ಲವೂ ಸೇರಿ ಇವತ್ತು ವಿಶಾಲಮಾನವಾಗಿ ಇವತ್ತು ಬೆಂಗಳೂರು ಬೆಳೀತಾ ಇದೆ. ಆದರೆ ಅವತ್ತು ಒಂದು ಕೆಂಪೇಗೌಡರ ಒಂದು ಆದರ್ಶ ಇತ್ತು, ಯಾರೇ ಬರಲಿ ಈ ಮಣ್ಣಿಗೆ, ಯಾರು ಹಸಿದು ಹೋಗಬಾರ್ದು, ಯಾರು ಕಷ್ಟದಲ್ಲಿದ್ದರೋ ಅವರಿಗೆ ಒಂದು ನೆರಳಾಗಿರಬೇಕು, ಅವರಿಗೆ ಒಂದು ತುತ್ತು ಅನ್ನವನ್ನು ಹಾಕಬೇಕು ಅಂತ ಹೇಳಿ ಆ ಸಂಕಲ್ಪದಿಂದ ಈ ನಾಡನ್ನು ಕಟ್ಟಿದರು.
ಛತ್ರಗಳನ್ನು ಕಟ್ಟಿದ್ರು, ಗುಡಿಗೋಪುರಗಳನ್ನು ಕಟ್ಟಿದ್ರು, ಧರ್ಮದ ಸಂಕೇತವಾಗಿ ಅನ್ನದಾಸೋಹವನ್ನು ಪ್ರಾರಂಭ ಮಾಡಿದ್ರು. ಅವತ್ತು ಪ್ರಾರಂಭವಾದಂಥ ಅವರ ಚಿಂತನೆ, ಅವರ ಆಲೋಚನೆ, ಆ ಕಾರ್ಯರೂಪಕ್ಕೆ ತಂದಂಥ ಸಾಧನೆ ಇವತ್ತು ಮನೆ ಮನೆಯ ಎಲ್ಲ ತಾಯಂದಿರು ಹಿರಿಯರು ಸಹ ಒಬ್ಬರಿಗೆ ಬೆಳಕನ್ನು ಕೊಟ್ಟು, ಊಟವನ್ನು ಕೊಟ್ಟು, ಸಹೋದ್ಯೋಗಿಗಳ ಜೊತೆಯಲ್ಲಿ ಸಹಭಾಗಿಕೆಯಿಂದ ಬಾಳುವಂಥ ಒಂದು ನಾಡಿಗೆ ಪ್ರೇರಣೆಯಾಗಿ ಇವತ್ತು ಇದ್ದೀವಿ ಅಂತಂದರೆ ಅದು ಮಾಗಡಿ ಕೆಂಪೇಗೌಡರು ಕಾರಣರು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಪ್ರಪಂಚದ ಎಲ್ಲ ಭಾಗಕ್ಕೂ ಇವತ್ತು ಕೆಂಪೇಗೌಡರ ಹೆಸರು ಪ್ರಜ್ವಲಿತವಾಗಿದೆ. ಹಾಗಾಗಿ ಯಾರು ಪುಣ್ಯಾತ್ಮರು ಸೇವೆಯನ್ನು ಕೊಡ್ತಾರೆ, ಒಳ್ಳೆಯದನ್ನು ಮಾಡ್ತಾರೆ, ಅವರಿಗೆ ಸಾವಿಲ್ಲ. ಅವರು ಯಾವತ್ತೂ ಶಾಶ್ವತವಾಗಿ ನಿಮ್ಮೆಲ್ಲರ ಹೃದಯದಲ್ಲಿ ನೆಲೆಸ್ತಾರೆ ಅನ್ನುವಂಥ ಮಾತಿಗೆ ಈ ಕೆಂಪೇಗೌಡರ ಸಾಕ್ಷಿ ಅಂತ ಹೇಳಿ ಕೊನೆಯದಾಗಿ ಈ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿದ್ದ ಎಲ್ಲ ಅಧಿಕಾರಿಗಳಿಗೂ, ತಾಯಂದಿರಿಗೂ, ಈ ಘಟಕದ ಎಲ್ಲ ಕಾರ್ಮಿಕರಿಗೂ ಮತ್ತು ತಾಯಂದಿರಿಗೂ, ಸೋದರರಿಗೂ ಸಹ ಕೊನೆಯದಾಗಿ ಒಂದಿವಸ ನಾನು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಬೆಂಗಳೂರು ನಗರ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ. ಅಂದು 500 ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಹಾಕಿರುವಂಥ ಭದ್ರ ಬುನಾದಿಯಲ್ಲಿ ಇವತ್ತು ವಿಶ್ವದ ಒಂದು ದೊಡ್ಡ ನಗರವಾಗಿ ಬೆಳೆದಿದೆ. ಪ್ರಪಂಚದ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗ ನಗರದಲ್ಲಿ ನೀವೆಲ್ಲರೂ ಚಾಲನೆ ಮಾಡ್ತೀರಾ, ನೀವೆಲ್ಲರೂ ಕಂಡಕ್ಟರ್ ಕೆಲಸ ಮಾಡ್ತೀರಾ ಅಂತ ಹೇಳೋದೇ ಒಂದು ದೊಡ್ಡ ಹೆಮ್ಮೆ. ಯಾಕಂದರೆ ನಾವು ನೋಡ್ತಾ ಇರ್ತೀನಿ, ನಾನು 4 ನಿಗಮಗಳಲ್ಲಿ ಸಿಬ್ಬಂದಿಗಳನ್ನ ನೋಡಿದಾಗ ನಾವು ಅಂದ್ಕೊಳ್ತೀವಿ ಅತಿ ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಚಾಲನಾ ಸಿಬ್ಬಂದಿಗಳು. ನಿಮಗೆಲ್ಲ ಗೊತ್ತಿದೆ, ಒಂದು ದಿನಕ್ಕೆ ಒಬ್ಬ ಕಂಡಕ್ಟ್ರು 1300ರಿಂದ 1500 ಜನಕ್ಕೆ ಟಿಕೆಟ್ ಕೊಡ್ತೀರಾ. ಒಬ್ಬ ಡ್ರೈವರು ಪ್ರತಿದಿನ ಒಂದು ಟ್ರಿಪ್ ಒಂದು ರೂಟ್ ಕಂಪ್ಲೀಟ್ ಮಾಡ್ಕೊಂಡು ಬರಲಿಕ್ಕೆ ನೀವು ಎಷ್ಟು ಟೈಮ್ ಬ್ರೇಕ್ ಹಾಕ್ತೀರಾ, ಎಷ್ಟು ಟೈಮ್ ಗೇರ್ ಚೇಂಜ್ ಮಾಡ್ತೀರಾ, ಎಷ್ಟು ಟೈಮ್ ಕ್ಲಚ್ ಪ್ರೆಸ್ ಮಾಡ್ತೀರಾ ಅಂತ ಹೇಳಲಿಕ್ಕಾಗಲ್ಲ. ಕೌಂಟ್ ಮಾಡಲಿಕ್ಕೆ ಯಾರ ಕೈಲಾದರೂ ಸಾಧ್ಯ ಆಗಿದೆಯಾ? ಆಗಲ್ಲ. ಯಾಕಂದರೆ ಅಷ್ಟೊಂದು ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ ನೀವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ. ಇವತ್ತು ಇಷ್ಟೊಂದು ದೊಡ್ಡ ನಗರಕ್ಕೆ ನಾವು ಒಂದು ಜೀವನಾಡಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಒಂದು ದೊಡ್ಡ ಸಂಸ್ಥೆಯಲ್ಲಿ ಸುಮಾರು 58,000 ಟ್ರಿಪ್ಗಳನ್ನ ನಾವು ಪ್ರತಿದಿನ ಕಾರ್ಯಾಚರಣೆ ಮಾಡ್ತೀವಿ. ಪ್ರತಿದಿನ 5,700 ಬಸ್ಗಳು ರಸ್ತೆಗಿಳಿತವೆ. 40 ಲಕ್ಷ ಜನ ಪ್ರಯಾಣಿಕರು ಒಂದು ದಿನಕ್ಕೆ ಪ್ರಯಾಣ ಮಾಡ್ತಾರೆ. ಈ ಶಕ್ತಿ ಸ್ಕೀಮ್ ಬಂದಮೇಲೆ 20 ಲಕ್ಷ ಮಹಿಳೆಯರೇ ಪ್ರಯಾಣ ಮಾಡ್ತಾರೆ ನಮ್ಮ ಬಸ್ಸುಗಳಲ್ಲಿ. ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ 6 ಕೋಟಿ ಮಹಿಳೆಯರೇ ಪ್ರಯಾಣ ಮಾಡ್ತಾರೆ ನಮ್ಮ ಬಸ್ಸುಗಳಲ್ಲಿ. ಈ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಿದ್ದೀರಾ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಉದ್ದೇಶಕ್ಕೆ ನಿಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಸುಮಾರು 1500 ಅನುಸೂಚಿಗಳ ಟೈಮ್ನ ರಿಲ್ಯಾಕ್ಸ್ ಮಾಡಿದ್ದೀವಿ, ರನ್ನಿಂಗ್ ಟೈಮ್ಗಳನ್ನ. ಅದ್ರ ಉದ್ದೇಶ ಇಷ್ಟೇ, ನೀವೆಲ್ಲರೂ ನೆಮ್ಮದಿಯಿಂದ ಕೆಲಸ ಮಾಡಿದರೆ ಸಂಸ್ಥೆಯು ಚೆನ್ನಾಗಿರುತ್ತೆ, ಸಂಸ್ಥೆಯ ಶ್ರೇಯಾಭಿವೃದ್ಧಿನೂ ಆಗುತ್ತೆ ಅನ್ನುವ ಉದ್ದೇಶದಿಂದ ಈ ಡಿಪೋದಲ್ಲೇ ತಗೊಂಡಾಗ ಸುಮಾರಷ್ಟು ರೂಟ್ಗಳಲ್ಲಿ ನಾವು ರನ್ನಿಂಗ್ ಟೈಮ್ ಚೇಂಜ್ ಮಾಡಿದ್ದೀವಿ. ಮಾಡಿರೋ ಉದ್ದೇಶ ಇಷ್ಟೇ, ನೀವೆಲ್ಲರೂ ಆರೋಗ್ಯವಂತರಾಗಿರಬೇಕು. ನೀವೆಲ್ಲರೂ ಆರೋಗ್ಯವಂತರಾಗಿದ್ದರೆ ಸಂಸ್ಥೆಯು ಆರೋಗ್ಯವಾಗಿರುತ್ತಂತ ನಾವು ಭಾವಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಪವಿತ್ರ ಕಾರ್ಯಕ್ರಮದ ಸಂದರ್ಭದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನವನ್ನು, ದಿವ್ಯ ಚರಣಗಳನ್ನು ಸ್ಮರಿಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕೆಂಪೇಗೌಡರ 115ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕೃಷ್ಣಮೂರ್ತಿಯವರು ಕೆಂಪೇಗೌಡರ ಇತಿಹಾಸವನ್ನು ನಿಮ್ಮೆಲ್ಲರಿಗೂ ಮನಸ್ಸು ಮುಟ್ಟುವಂಥ ಮಾತನಾಡಿದ್ದಾರೆ. ಹಾಗೆ ರಾಮಚಂದ್ರ ಅವರು ಮಾತಾಡಿದ್ದಾರೆ, ಹಾಗೆ ಅಧಿಕಾರಿಗಳಾದಂಥ ಪ್ರಭಾಕರ ರೆಡ್ಡಿಯವರು ಮಾತಾಡಿದ್ದಾರೆ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಎಲ್ಲ ಸಿಬ್ಬಂದಿ, ಮಹಾನಗರ ಪಾಲಿಕೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಕೆಂಪೇಗೌಡರ ಜಯಂತಿಯನ್ನು ಮೊದಲು ನಾನು ಇಲ್ಲಿಗೆ ಕಳೆದ ಸಾರಿ ಬಂದಿದ್ದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವೆಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲ ನನ್ನನ್ನು ಸಹ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮ ಭಾಗವಹಿಸಬೇಕಂತ ತುಂಬ ಪ್ರೀತಿಯಿಂದ ನನ್ನನ್ನು ಕರೆದರು. ನನಗೂ ಭಾಳ ಸಂತೋಷ ಆಯಿತು. ಕೆಂಪೇಗೌಡರನ್ನ ಎಲ್ಲರೂ ನೆನ್ಕೊಳ್ಬೇಕು, ಬೆಂಗಳೂರಲ್ಲಿ ವಾಸ ಮಾಡೋರು ಎಲ್ಲರೂ ನೆನ್ಕೊಳ್ಬೇಕು ಅಂತ. ಈಗಾಗಲೇ ಎಲ್ಲ ಪ್ರಭಾಕರ್ ರೆಡ್ಡಿಯವರು ಹೇಳ್ತಾ ಇದ್ರು, ಎಲ್ಲ ಸಮಯ ಆಗ್ತಾಯಿದೆ, ಎಲ್ಲ ನೀವು ನಿಮ್ಮ ಕರ್ತವ್ಯಕ್ಕೆ ಹೋಗಬೇಕು, ಮತ್ತು ನಿಮಗಾಗಿ ಇಡೀ ಬೆಂಗಳೂರು ಜನ ಎಲ್ಲ ಕಾಯ್ತಾ ಇರ್ತಾರೆ ನಮ್ಮ ಬಸ್ ರೂಟ್ ಬಂದಿಲ್ಲ ಅಂತ.
ಬೆಂಗಳೂರು ಮಹಾನಗರ ಪ್ರಭಾಕರ್ ರೆಡ್ಡಿ ಅವರು ಹೇಳಿದ ಹಾಗೆ ಇದು ಭಾರತ ದೇಶ ಅಲ್ಲ, ಇದು ವಿಶ್ವದಲ್ಲಿ ಹೆಸರು ಮಾಡಿರುವಂಥ ದೇಶ, ಇದು ರಾಜಧಾನಿ ಬೆಂಗಳೂರು ಮಹಾನಗರ. ನಿಜವಾಗಲೂ ಇದರ ಎಲ್ಲವನ್ನು ನಮ್ಮ ಕೃಷ್ಣಮೂರ್ತಿಯವರು ಹೇಳಿದ್ದಾರೆ. ಆದರೆ ಈ ಬೆಂಗಳೂರು ವಾತಾವರಣ ಇದೆಯಲ್ಲ, ಇದು ಏರ್ ಕಂಡೀಷನ್ ಸಿಟಿ ಅಂತ ಹೇಳ್ತಾರಲ್ಲ, ಸಿಲಿಕಾನ್ ಸಿಟಿ, ಏರ್ ಕಂಡೀಷನ್ ಸಿಟಿ, ಮತ್ತು ಇನ್ನೂ ಬೇಕಾದಷ್ಟೆಲ್ಲ ಹೊಸ ಹೊಸ ಹೆಸರುಗಳನ್ನು ಹೇಳ್ತಾರಲ್ಲ, ಆ ಹೆಸರಿಗೆ ತಕ್ಕಾಗಿರ್ತಕ್ಕಂಥ ನಗರ ಇದು. ಯಾರೇ ಒಂದು ಸಾರಿ ಬೆಂಗಳೂರು ಮಹಾನಗರಕ್ಕೆ ಬಂದರೆ ಅವರು ಹೊರಗಡೆ ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಏನಾದರೂ ಒಂದು ಉದ್ಯೋಗ ಮಾಡ್ಕೊಂಡು ಇಲ್ಲೇ ಜೀವನ ಮಾಡಬೇಕು, ಇಲ್ಲೇ ಮನೆ ಕಟ್ಕೊಳ್ಬೇಕು, ಇಲ್ಲೇ ಇರಬೇಕು ಅನ್ನೋಂಥ ಒಂದು ಮನಸ್ಸಿಗೆ ತಾನೇ ಭಾವನೆಗಳು ಬಂದುಬಿಡ್ತದೆ. ಯಾಕೆ ಅಂತಂದರೆ ಅಂತಹ ಉತ್ತಮವಾದಂಥ ವಾತಾವರಣ ಬೆಂಗಳೂರು ಮಹಾನಗರದಲ್ಲಿದೆ. ಇಡೀ ದೇಶವನ್ನು ನಾವು ಸಹ ಸುತ್ತಿದ್ದೀವಿ, ಇಡೀ ಪ್ರಪಂಚವನ್ನು ಸಹ ನೋಡಿದ್ದೀವಿ, ಎಲ್ಲ ದೇಶಗಳನ್ನು ನೋಡಿದ್ದೀವಿ. ಆದರೆ ಈ ಬೆಂಗಳೂರು ನಗರದ ಒಂದು ವಾತಾವರಣ ಇದೆಯಲ್ಲ, ಈ ತುಂಬ ಚೆನ್ನಾಗಿ, ಇದರಂಥ ಸುಂದರವಾದಂಥ ವಾತಾವರಣ ಎಲ್ಲೂ ಇಲ್ಲ. ಏರ್ ಕಂಡೀಷನ್ ಸಿಟಿ ಅಂತಾರಲ್ಲ ಹಾಗೆ ನೋಡಿ, ಇಲ್ಲಿ ಎ ಸಿ ಹಾಕಂಗೆ ಇಡೀ ಬೆಂಗಳೂರು ನಗರಕ್ಕೆ ಎ ಸಿ ಹಾಕಿರುವಂಥದ್ದು ಕೆಂಪೇಗೌಡರು ಅವರು ಕಟ್ಟಿರ್ತಕ್ಕಂಥ ದೇವರ ಆಶೀರ್ವಾದನ ಯಾರು ದೇವರಲ್ಲಿ ಅತ್ಯಂತ ಭಕ್ತಿ ಇದೆಯೋ, ಅತ್ಯಂತ ಶ್ರದ್ಧೆ ಇದೆಯೋ, ಅವ್ರು ಮಾಡಿದಂಥ ಕೆಲಸ ಎಲ್ಲ ಭಾಳ ಉತ್ತಮವಾದಂಥ ಕೆಲಸ ಆಗಿರ್ತದೆ. ಹಾಗೆ ಅವರ ದೇವರ ಆಶೀರ್ವಾದದಿಂದ ಅವ್ರು ಇಲ್ಲೇ ನಗರ ಕಟ್ಟಬೇಕು ಅನ್ನೋಂಥ ಸಂಕಲ್ಪ ಮಾಡಿ, ನಮ್ಮ ಕೃಷ್ಣಮೂರ್ತಿಯವರು ಹೇಳಿದ ಹಾಗೆ ಒಂದು ನಗರ ಇರಬೇಕಂತಂದರೆ ಕೆರೆ ಕಟ್ಟೆಗಳಿರಬೇಕು, ಗಿಡ ಮರಗಳಿರಬೇಕು ಅನ್ನೋಂಥ ಸಂಕಲ್ಪವನ್ನು ಮಾಡಿದಂಥದ್ದು. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಬೇಕಾದಷ್ಟು ಗಿಡ ಮರಗಳಿದೆ. ಬಹಳ ಹಿಂದೆ 10ನೇ ತರಗತಿಗೆ ಒಂದು ಪ್ರಶ್ನೆ ಇತ್ತಂತೆ, ಬೆಂಗಳೂರು ನಗರದಲ್ಲಿ ಯಾವ ರಸ್ತೆಯಲ್ಲಿ ಸೂರ್ಯ ಇದ್ದರೂ ಸಹ ಕೆಳಗಡೆ ಸೂರ್ಯನ ಬೆಳಕು ಬೀಳಲ್ವ ಅಂಥ ರಸ್ತೆ ಯಾವುದು ಅಂತ. ಅಂದರೆ ಅಷ್ಟು ಗಿಡ ಮರಗಳು ಇದ್ವಂತೆ. ಹಾಗೆ ಅಂಥ ಒಂದು ಈ ಬೆಂಗಳೂರು ನಗರ ಭಾಳ ಸುಂದರವಾದಂಥ ನಗರ. ಬೇರೆ ನಗರಗಳಲ್ಲಿ ಇದ್ರೆ ಗೊತ್ತಾಗುತ್ತೆ. ಡೆಲ್ಲಿನಲ್ಲಿ ನಮ್ಮದೊಂದು ಚಿಕ್ಕ ಬಿಲ್ಡಿಂಗ್ ಇದೆ, ತಿಂಗಳಿಗೆ 50,000 ರೂಪಾಯಿ ಕರೆಂಟ್ ಚಾರ್ಜ್ ಬರುತ್ತೆ. ಇಲ್ದರೆ ಎ ಸಿ ಹಾಕಬೇಕು, ಇಲ್ಲ ಅಂತಂದರೆ ಹೀಟ್ರ್ ಹಾಕಬೇಕು. ಹಾಗೆ ಆ ರೀತಿ ವಾತಾವರಣಗಳು ಅಲ್ಲೆಲ್ಲ ಇರ್ತದೆ. ಇಲ್ಲಿ ಎ ಸಿ ಅವಶ್ಯಕತೆಯೂ ಇಲ್ಲ, ಹೀಟ್ರ್ ಅವಶ್ಯಕತೆಯೂ ಇಲ್ಲ. ಅಷ್ಟು ಚೆನ್ನಾಗಿರ್ತದೆ ಬೆಂಗಳೂರು. ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ವಾತಾವರಣ ಅಷ್ಟು ಚೆನ್ನಾಗಿದೆ. ಬೆಂಗಳೂರಿಗೆ ಯಾರೇ ಜೀವನ ಮಾಡಬೇಕಾದ್ರೂ ಒಂದು ಬ್ಯಾಗ್ ಇಟ್ಕೊಂಡು ಬಂದರೆ ಇಲ್ಲಿ ಒಂದಲ್ಲ ಒಂದು ಉದ್ಯೋಗ ಸಿಗುತ್ತೆ, ಆರಾಮಾಗಿ ಜೀವನವನ್ನು ಮಾಡ್ಬೋದು. ಅಂಥ ಸುಂದರವಾದಂಥದ್ದು. ಅದನ್ನು ನೀವು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಾರಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಬೆಂಗಳೂರು ಮಹಾನಗರದ ಜನರ ಪ್ರತಿದಿನದ ಒಡನಾಟ ನಿಮ್ಮ ಜೊತೆಯಲ್ಲಿರುತ್ತೆ. ಎಲ್ಲರೂ ನಿಮ್ಮ ಸಾರಿಗೆಯಲ್ಲಿ ಪ್ರಯಾಣ ಮಾಡಿ ಎಲ್ಲರೂ ಪ್ರತಿದಿನ ನಿಮಗಾಗಿ ಬೆಳಿಗ್ಗೆ ಕಾಯ್ತಾ ಇರ್ತಾರೆ. ಎಲ್ಲರೂ ತುಂಬ ಅವರ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿದೆ, ಭಾಳ ಸುಂದರವಾಗಿದೆ. ಬೆಂಗಳೂರು ನಗರ ಇನ್ನು ಎಷ್ಟು ಬೆಳೀತಿದೆ ಅಂತ ಯಾರೂ ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಂಥ ನಗರವನ್ನು ಕಟ್ಟಿದಂಥ ಕೆಂಪೇಗೌಡರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಸಂಪ್ರದಾಯವನ್ನು ಈಗಾಗಲೇ ಎಲ್ಲರೂ ಮಾಡ್ತಾಯಿದ್ದಾರೆ. ಕರ್ನಾಟಕ ಸರ್ಕಾರ ಸಹ ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರ ಜಯಂತಿಯನ್ನು ಮಾಡ್ತಾಯಿದ್ದಾರೆ. ಎಲ್ಲ ಭಾಗಗಳಲ್ಲಿ ಮಾಡ್ತಾಯಿದ್ದಾರೆ. ಎಲ್ಲ ಜನರು ಸಹ ಅಭಿಮಾನದಿಂದ ಪ್ರೀತಿಯಿಂದ ಮಾಡ್ತಾಯಿದ್ದಾರೆ. ನಮ್ಮ ಕೃಷ್ಣಮೂರ್ತಿಯವರು ಹೇಳಿದಾಗೆ ಯಾರಲ್ಲಿ ಜಾತ್ಯತೀತವಾದಂಥ ಭಾವನೆ ಇದೆಯೋ, ವಿಶಾಲವಾದಂಥ ಭಾವನೆ ಇದೆಯೋ ಅಂಥವ್ರನ್ನ ಎಲ್ಲರೂ ಗೌರವಿಸ್ತಾರೆ, ಎಲ್ಲರೂ ಪ್ರೀತಿಸ್ತಾರೆ. ಸುಭಾಷಿತದಲ್ಲಿ ಒಂದು ಶ್ಲೋಕ ಇದೆ, ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾಃ ಪಾಪೇ ಪಾಪ ಪರಾಸದ ರಾಜಾನಾಮನುವರ್ತಂತೆ ಯಥಾ ರಾಜ ತಥಾ ಪ್ರಜಾ ಅಂತ. ಯಾರು ದೇಶವನ್ನು ಆಳ್ತಕ್ಕಂಥ ದೊರೆಗಳು, ರಾಜರು, ಮಂತ್ರಿಗಳು ಒಳ್ಳೆಯವರಾಗಿದ್ದರೆ ಆ ಪ್ರಜೆಗಳು ಸಹ ಒಳ್ಳೆಯವರಾಗಿರ್ತಾರಂತೆ. ಆ ದೊರೆಗಳು, ರಾಜರು, ಮಂತ್ರಿಗಳು ಕೆಟ್ಟವರಾಗಿದ್ದರೆ ಪ್ರಜೆಗಳು ಸಹ ಕೆಟ್ಟವರಾಗ್ತಾರಂತೆ. ಹಾಗೆ ಯಥಾ ರಾಜ ತಥಾ ಪ್ರಜಾ ಅಂತೇಳಿ ಹೇಳ್ತಾರೆ. ಹೇಗೆ ರಾಜರು ಹಾಗೆ ಪ್ರಜೆಗಳು ಅಂತ. ಹಾಗೆ ಕೆಂಪೇಗೌಡರ ಒಂದು ಆಡಳಿತವನ್ನು ಇಡೀ ವಿಶ್ವಕ್ಕೆ ಮಾದರಿ. ಅವರನ್ನು ನೋಡಿ ಕಲಿತಕ್ಕಂಥದ್ದು ದೇಶವನ್ನು ಆಳ್ತಕ್ಕಂಥ ರಾಜರು ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅದನ್ನು ತಿಳ್ಕೊಳ್ಬೇಕು. ಹಾಗೆ ಅಂಥ ಒಂದು ಮಾರ್ಗದರ್ಶನವನ್ನು ವಿಶಾಲವಾಗಿ ಹಾಕ್ಕೊಟ್ಟಿದ್ದಾರೆ. ಅವ್ರಿಗಾಗಿ ಕೆಂಪೇಗೌಡರನ್ನ ನೆಲೆಸ್ಕೊಳ್ತಕ್ಕಂಥ ಕೆಲಸವನ್ನು ಎಲ್ಲ ಕಡೆ ಮಾಡ್ತಾಯಿದ್ದಾರೆ.
ಬೆಂಗಳೂರು ನಗರದ ಏರ್ಪೋರ್ಟ್ ಸಹ ಅವರ ಹೆಸರನ್ನು ಇಟ್ಟಿದ್ದಾರೆ. ಮತ್ತು ಅಲ್ಲಿ ವಿಮಾನ ನಿಲ್ದಾಣದ ಹತ್ರ ಅವರೊಂದು ದೊಡ್ಡ ಒಂದು ಪ್ರತಿಮೆಯನ್ನು ಸಹ ಮಾಡಿದ್ದಾರೆ. ಹಾಗೆ ನಮ್ಮ ಕೃಷ್ಣಮೂರ್ತಿ ಅವರು ಹೇಳಿದಾಗ ಅವರು ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಭಾಗದಲ್ಲಿ ಲಕ್ಷಾಂತರ ಜನರನ್ನು ಕರೆಸಿ ಬೆಳಿಗ್ಗೆ ಸಂಜೆ ಗಂಟೆ ಎಲ್ಲರಿಗೂ ಊಟ ತಿಂಡಿ ಬಸ್ ಚಾರ್ಜ್ ಎಲ್ಲ ಕೊಟ್ಟು ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿರ್ತಾರೆ. ಕೆಂಪೇಗೌಡರ ಒಂದು ಮಾಗಡಿ ಕೆಂಪೇಗೌಡರು ಅಂತೇಳಿ ಅವರು ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಸಮಾಧಿ ಸಹ ಸಿಕ್ಕಿರೋದನ್ನು ಸಹ ಅದನ್ನು ಸಹ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಾಯಿದ್ದಾರೆ. ಹಾಗೆ ಕೆಂಪೇಗೌಡರು ಇಂಥ ಸುಂದರವಾದಂಥ ನಗರವನ್ನು ಕಟ್ಟಿ ಕರ್ನಾಟಕದ ಕಾಲುಭಾಗ ಜನ ಬೆಂಗಳೂರಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಕರ್ನಾಟಕದ ಜನ ಕಾಲುಭಾಗ ಬೆಂಗಳೂರಿನಲ್ಲೇ ವಾಸ ಮಾಡ್ತಾರೆ, ಉದ್ಯೋಗ ಮಾಡ್ತಾಯಿದ್ದಾರೆ. ಇನ್ನು ಮುಖ್ಯವಾಗಿ ಈ ಬೆಂಗಳೂರು ಮಹಾನಗರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆದಾಯ ಭಾರತ ದೇಶಕ್ಕೆ ಎಲ್ಲ ಕಡೆ ಹೋಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಸಹ ಇದೆ. ಹಾಗೆ ಅಷ್ಟು ಇಲ್ಲಿ ಕಂಪ್ನಿಗಳು, ಫ್ಯಾಕ್ಟ್ರಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಹ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟು ಆದಾಯವನ್ನು ಉತ್ಪತ್ತಿ ಮಾಡಿ ಎಲ್ಲರಿಗೂ ಆಶ್ರಯವನ್ನು ಕೊಡ್ತಕ್ಕಂಥ ನಗರ ಇದಾಗಿದೆ. ಹಾಗೆ ಎಲ್ಲರೂ ನೀವೆಲ್ಲ ಬಹಳ ಬೇರೆ ಬೇರೆ ಭಾಗಗಳಿಂದ ಬಂದು ಈ ಮಹಾನಗರ ಪಾಲಿಕೆಯ ಒಂದು ಸಾರಿಗೆ ಸಂಸ್ಥೆಯಲ್ಲಿ ಉದ್ಯೋಗವನ್ನೆಲ್ಲ ಪಡೆದು ನಿಜವಾಗಿ ನೀವು ಸಹ ಎಲ್ಲ ಜೀವನವನ್ನು ಮಾಡ್ತಾ ಇದ್ದೀರಾ. ನಮ್ಮ ಪ್ರಭಾಕರ ರೆಡ್ಡಿ ಅವರು ಹೇಳ್ತಾಯಿದ್ರು, ಈ ಒಂದು ಒತ್ತಡ ಟ್ರಾಫಿಕ್ ಅಂತ ನನ್ನನ್ನು ಕರೆದ್ರು, ಅರ್ಧ ಗಂಟೆಲಿ ಬರ್ಬೋದು ಅಂದರು. ಅಲ್ಲಿಂದ ಇಲ್ಲಿ ಬರೋಕ್ಕೆ 1 ಗಂಟೆ ಆಯಿತು. ಯಾಕೆ ಅಂತಂದರೆ ನಾವು ಕಾರಲ್ಲಿ ಬರೋಕ್ಕೆ ಅಷ್ಟು ಕಷ್ಟ. ಇನ್ನು ಪಾಪ ಅವರು BMTC ಬಸ್ಸು, ದೊಡ್ಡ ಬಸ್ಗಳು, ಒಂದೊಂದು ಬಸ್ಸಲ್ಲಿ 50 ಜನದ ಒಂದೊಂದು ಸಾರಿ 100 ಜನ ಇರ್ತಾರೆ ಒಳಗಡೆ. ಹಾಗೆ ಆ ಬಸ್ಗಳೆಲ್ಲ ಅವರು ಡ್ರೈವಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ತುಂಬ ಶ್ರಮ ಇರ್ತದೆ. ಮತ್ತು ಎಲ್ಲರಿಗೂ ಅಷ್ಟೇ, ಸಿಬ್ಬಂದಿ ವರ್ಗದವ್ರಿಗೆ ತುಂಬ ಒತ್ತಡ ಇರ್ತದೆ. ಅದು ಒಳ್ಳೆಯ ಸೇವೆಯನ್ನು ಬೆಂಗಳೂರು ಮಹಾನಗರದಲ್ಲಿ ಎಲ್ಲ ಸಿಬ್ಬಂದಿ ವರ್ಗ ನೀವೆಲ್ಲ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾಯಿದ್ದೀರಾ. ತುಂಬ ಉತ್ತಮವಾದಂಥ ಸೇವೆ ಎಂದರೆ ಸಾರಿಗೆಯ ಸೇವೆ ಬೆಂಗಳೂರು ಮಹಾನಗರಕ್ಕೆ ಸಲ್ತಾ ಇದೆ. ಹಾಗೆ ನೀವೆಲ್ಲ ಅಭಿಮಾನ ಇಟ್ಕೊಂಡು ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಾ, ಭಾಳ ಸಂತೋಷ ಅಂತೇಳಿ ಹೇಳ್ತಾ ಎಲ್ಲ ಅಧಿಕಾರಿ ವರ್ಗದವರು, ಎಲ್ಲ ಸಿಬ್ಬಂದಿ ವರ್ಗದವರು ಕೆಂಪೇಗೌಡರನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದೇ ರೀತಿಯಲ್ಲಿ ಯಾರು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ದಾರೋ, ಸೇವೆ ಮಾಡಿದ್ದಾರೋ ಅಂಥವನ್ನೆಲ್ಲ ನೆನೆಸ್ಕೊಳ್ತಕ್ಕಂಥ ಧರ್ಮ, ಕೆಲಸ, ಕರ್ತವ್ಯ ಎಲ್ಲರದು ಅಂತೇಳಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಪೂಜ್ಯರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವಂಥ ಹಿರಿಯ ಅಧಿಕಾರಿಗಳೇ, ಆ್ಯಕ್ಚುಲಿ ನಿಮ್ಮೊಂದು ಸರ್ಪ್ರೈಸ್ ಏನಂದರೆ ಅಧ್ಯಕ್ಷ ಭಾಷಣ ಬಿಟ್ಬಿಟ್ಟು ವಂದನಾಪೀಠ ಹೊರಟೋಗಿದ್ರು. ನಾನು ಇಷ್ಟು ದೊಡ್ಡ ಸಮಾರಂಭಕ್ಕೆ ಅಧ್ಯಕ್ಷತೆ ಕೊಟ್ಟಿದ್ದಾರೆ, ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ನಾನೇ ಕೇಳಿದೆ, ಮಾತಾಡ್ತೀನಿ 2 ನಿಮಿಷ ಅಂತ. ಇದ್ರ ಜೊತೆಗೆ ತಮ್ಮೆಲ್ಲರಿಗೂ ಕೆಂಪೇಗೌಡ ಜಯಂತಿ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಹಿರಿಯ ಅಧಿಕಾರಿಗಳು ಮೋಸ್ಟ್ಲಿ ಎಲ್ಲರೂ ಟೈಮ್ ನೋಡ್ತಾ ಇದ್ರು, ಬಸ್ಗಳು ಆಪ್ರೇಟ್ ಮಾಡಲ್ವಾ ಏನು ಇವರು ಅಂತ. ಸರ್ ಏನೇನಿದೆ ಇವತ್ತು ಪ್ರೋಗ್ರಾಮ್, ಇದರಲ್ಲಿ ಎಲ್ಲ ಬಸ್ಗಳು ಆಪ್ರೇಟ್ ಮಾಡ್ತೀವಿ. ನಮ್ಮ ಸಿಬ್ಬಂದಿಗಳು ಒಂದು 5-10 ನಿಮಿಷ ಊಟ ಮಾಡಿ ಯಾವುದೇ ಕ್ಯಾನ್ಸಲೇಷನ್ ಮಾಡ್ದಂಗೆ ಎಲ್ಲ ಆಪ್ರೇಟ್ ಮಾಡ್ತೀವಿ ಅಂತ ಹೇಳಿ ತಮ್ಗೆ ಆಶ್ವಾಸನೆ ಕೊಡ್ತಾ, ಈ ಕೆಂಪೇಗೌಡರು ಅವರು ಜನ್ಮ, ಅವ್ರು ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಈ ಬೆಂಗಳೂರು ನಿರ್ಮಾಣ ಆಗೋದಕ್ಕೆ ಏನೇನು ಅವರ ಸಾಧನೆಗಳಿದೆ ಅನ್ನೋದನ್ನೆಲ್ಲ ನಮ್ಮ HM ಕೃಷ್ಣಮೂರ್ತಿ ಅವರು ತಮ್ಗೆಲ್ರಿಗೂ ವಿವರವಾಗಿ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಏನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಪೂಜ್ಯ ಸ್ವಾಮೀಜಿಗಳು ನಾವು ಕಾರ್ಯಕ್ರಮಕ್ಕೆ ನಾನು ಖುದ್ದಾಗಿ ಹೋಗಿ ಕರೆದಿರಲಿಲ್ಲ, ನಮ್ಮ ಸಿಬ್ಬಂದಿಗಳು ಮಾತ್ರ ಹೋಗಿದ್ರು. ಸೊ ಅವರ ಇದು ಬಿಡುವು ಮಾಡಿಕೊಂಡು ಬಂದು ನಮ್ಮ ಬಾಲಗಂಗಾಧರ BGS ಮಠ ತಮ್ಗೆಲ್ರಿಗೂ ಗೊತ್ತಿರ್ಬೋದು. ಬಾಲಗಂಗಾಧರ ಸ್ವಾಮೀಜಿಗಳು ಈ ಮನೆಗೆ ಬಂದು ಅಕ್ಕಿ ರಾಗಿಯನ್ನು ಕಲೆಕ್ಟ್ ಮಾಡಿ ನಮ್ಮ ಈ ಒಂದು ಮಠನ ಕಟ್ಟಿ ಈಗ ನಿರ್ಮಲಾನಂದನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಮ್ಮ ವಿಜಯನಗರದ ಶಾಖಾ ಮಠದ ಸ್ವಾಮೀಜಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರು ಬಂದಿರೋದು ನಮಗೆ ತುಂಬ ಖುಷಿಯಾಗಿದೆ. ಇದ್ರ ಜೊತೆಗೆ ನಮ್ಮ ಈ ನಿವೃತ್ತಿ ಆಗಿರುವಂಥ ನಮ್ಮ NK ಬಸವರಾಜ್ ಸಾಹೇಬರು, ನಮ್ಮ ನಿವೃತ್ತಿ ಹೆಂಚಿನಲ್ಲಿರುವಂಥ ನಮ್ಮ ದೇವರಾಜ್ ಸಾಹೇಬರು, ಇವ್ರನ್ನೆಲ್ಲ ಕರೆದು, ಮತ್ತು ನಮ್ಮೊಬ್ಬ ಸಿಬ್ಬಂದಿ ನ್ಯಾಷನಲ್ ಪ್ಲೇಯರ್, ಕಬಡ್ಡಿ ಪ್ಲೇಯರ್ ಇದ್ದಾರೆ, ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡಿದ್ದೀವಿ. ಸೊ ಅದ್ರ ಮೂಲಕ ಕೆಂಪೇಗೌಡ ಜಯಂತಿನ ಒಂದು ಅರ್ಥಪೂರ್ಣವಾಗಿ ತಗೊಬೇಕು ಅಂತ ನಾವು ಹೇಳಿದ್ದೀವಿ. ನಿಮಗೆ ಸ್ಟೇಜ್ ಮೇಲೆ ನೋಡಿದ್ರೆ ಗೊತ್ತಾಗ್ಬೋದು, ನಮ್ಮ ಸಂಸ್ಥೆಯಲ್ಲಿರುವಂಥ ಎಲ್ಲ ವಿಭಾಗದ HODಗಳು ಕೂಡ ಇಲ್ಲಿ ಬಂದಿದ್ದಾರೆ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಇಡೀ BMTC ಸಾರಿಗೆ ಸಂಸ್ಥೆ ನಮ್ಮ RR ನಗರ ಡಿಪೋಗೆ ಬಂದಿದೆ, ನಮಗೆಲ್ಲ ಸಪೋರ್ಟ್ ಮಾಡೋದಿಕ್ಕೆ ಬಂದಿದೆ, ಈ ಕೆಂಪೇಗೌಡ ಜಯಂತಿ ಆಚರಣೆ ಮಾಡೋದಿಕ್ಕೆ ಬಂದಿದೆ. ಅವ್ರಿಗೆಲ್ರಿಗೂ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತೀನಿ. ಇದ್ರ ಜೊತೆಗೆ ನಾವು ಇದನ್ನು ಇನ್ನೂ ಹೆಚ್ಚು ಅರ್ಥಪೂರ್ಣ ಮಾಡಬೇಕು ಅಂತ ಹೇಳಿ ನಾವು ಕಣ್ಣು ನೇತ್ರದಾನ ನೋಂದಣಿ ಶಿಬಿರನ ಏರ್ಪಡಿಸಿದ್ದೀವಿ. ಸೊ
ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅದಕ್ಕೆ ನೋಂದಣಿ ಮಾಡ್ಕೊಳ್ಳಿ. ನಾವೆಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು. ನಾವು ಸತ್ತ ಮೇಲೆ ನಮ್ಮ ದೃಷ್ಟಿ ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು, ಬೇರೆಯವ್ರ ಬಾಳಿಗೆ ದಾರಿದೀಪ ಆಗಬೇಕು. ನಮ್ಮ ಕಣ್ಣಿಂದ ಇನ್ನೊಬ್ರು ಜೀವನ ಒಳ್ಳೇದಾಗತ್ತೆ ಸತ್ತ ಮೇಲೆ ಅಂತಂದರೆ ನಾವು ನಮ್ಮ ಕುಟುಂಬದವ್ರದ್ದು ಮತ್ತು ನಮ್ಮ ಯಾರು ಸ್ನೇಹಿತರು ಇರ್ತಾರೆ ಎಲ್ಲರ ಹೆಸರುಗಳನ್ನು ಕೂಡ ಅಲ್ಲಿ ನೋಂದಣಿ ಮಾಡಬೇಕು ಅಂತ ನಾನು ಈ ಕೆಂಪೇಗೌಡ ಜಯಂತಿನ ಒಂದು ಇನ್ನಷ್ಟು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಸೊ ನಮ್ಮ ಸಾರಿಗೆ ಸಂಸ್ಥೆ ಸ್ವಾಮೀಜಿಗಳಿಗೆ ಗೊತ್ತಿರಬೇಕು, ಇದೊಂದೇ ಜಯಂತ್ಯೋತ್ಸವ ಅಲ್ಲ ಸ್ವಾಮೀಜಿಯವರೇ. ನಮ್ಮ ಅಂಬೇಡ್ಕರ್ ಜಯಂತಿ ಇರ್ಬೋದು, ಕೆಂಪೇಗೌಡ ಜಯಂತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಜಯಂತಿ ಇರ್ಬೋದು, ಬಸವಣ್ಣನವರ ಜಯಂತಿ ಇರ್ಬೋದು. ನಾವು ಇವತ್ತು ಯಾರ್ಯಾರು ಇಲ್ಲಿ ಕಲರ್ ಎಲ್ಲ ಡ್ರೆಸ್ಗಳು ಹಾಕೊಂಡು ನಮ್ಮವ್ರ ಸಿಬ್ಬಂದಿಗಳು ಓಡಾಡ್ತಾ ಇದ್ದಾರೆ, ಅವ್ರು ಯಾರು ಒಂದು ವರ್ಗಕ್ಕೆ ಅಥವಾ ಒಂದು ಜಾತಿಗೆ ಸೇರಿದವರಲ್ಲ. ಎಲ್ಲರೂ ಸೇರಿ ಎಲ್ಲ ವರ್ಗದ ಜನ ಸೇರಿಕೊಂಡು ನಮ್ಮ ಸಂಸ್ಥೆಗಳಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾರೆ. ಪ್ರತಿ ಕಾರ್ಯಕ್ರಮವನ್ನು ಕೂಡ ಒಂದು ವಿಶೇಷತೆಯನ್ನು ತಗೊಂಬಂದ್ಬಿಟ್ಟು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸೊ ನಮ್ಮ ಜೇಕರ್ ಶೆಟ್ಟಿ ಸಾಹೇಬರು ಹೊಸದಾಗೆ ನಮ್ಮ BMTCಗೆ ಬಂದಿರ್ಬೋದು. ಮೋಸ್ಟ್ಲಿ ಕಾರ್ಯಕ್ರಮ ಈ ಥರದ ಕಾರ್ಯಕ್ರಮ ಮೊದಲೇ ಕಾರ್ಯಕ್ರಮ ಅನಿಸುತ್ತೆ. ನಾವೆಲ್ಲರೂ ಕೂಡ ನಮ್ಮ ವೆಸ್ಟ್ ಡಿವಿಷನ್ ಪೂರ್ತಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಸರ್, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮತ್ತೊಮ್ಮೆ ಈ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಹೇಳಿ, ಕೊನೆಗೆ ನಮ್ಮ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಓಡಾಟ ಮಾಡಿದ್ದೀರಾ ಲಾಸ್ಟ್ ಒಂದು ವಾರದಿಂದ ಸುಮಾರು ಸಲ ತಮ್ಮ ಮೇಲೆ ನಾನು ಒಂಚೂರು ಏರು ಧ್ವನಿನಲ್ಲಿ ಮಾತಾಡಿರ್ಬೋದು, ಕೆಲವೊಂದು ಬೈದಿರ್ಬೋದು. ಏನಕ್ಕೆ ಅಂದರೆ ಒಂದು ಸಮಾರಂಭ ಚೆನ್ನಾಗಿ ನಡೀಲಿ, ಒಂದು ಶಿಸ್ತವಾಗಿ ನಡೀಲಿ ಅನ್ನೋದು ಒಂದೇ ಉದ್ದೇಶ ಇರ್ತದೆ. ಸೊ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಬೇಡಿ, ಚೆನ್ನಾಗಿ ಊಟ ಮಾಡಿ ಎಲ್ಲರೂ ನೀವು ಕೂಡ. ಸೊ ಎಲ್ಲರಿಗೂ ಹೇಳಿ ನನ್ನ ಕಾರ್ಯಕ್ರಮದ 2 ಮಾತುಗಳನ್ನು ಮುಗಿಸಿ ವಂದನಾರ್ಪಣೆಗೆ ನಾನು ನೆಕ್ಸ್ಟ್ ಅನುವು ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಘಟಕ ವ್ಯವಸ್ಥಾಪಕರಿಗೆ ಧನ್ಯವಾದವನ್ನು ಹೇಳ್ತಾ, ಇದು ಕೊನೆಯ ಹಂತ. ಒಂದು ಅವರಿಗೆ ಆತ್ಮೀಯ ಸನ್ಮಾನದ ಜೊತೆಯಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸಿಕೊಡುವಂತಹ ಕಾರ್ಯಕ್ರಮ. ವೆಂಕಟೇಶ್ ಅವರು AWS ಸರ್ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಎಲ್ಲ ಗಣ್ಯರಿಗೆ ವಂದನಾರ್ಪಣೆ. ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಈ ನಮ್ಮ ಘಟಕದಲ್ಲಿ ಈ ದಿನ ಅದ್ಧೂರಿಯಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸುವಂಥ ಶ್ರೀ ಸೋಮನಾಥ ಸ್ವಾಮೀಜಿಯವರು, ಆದಿಚುಂಚನಗಿರಿ ಮಠ ವಿಜಯನಗರ ಶಾಖೆಯವರು ತಮ್ಮ ಆಶೀರ್ವಚನವನ್ನು ನೀಡಿ ನಮಗೆಲ್ಲ ಆಶೀರ್ವದಿಸಿದ್ದಾರೆ. ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.